ಅಜಯ್ ಹೋರಿ ಅಲ್ಬೇವ ಶತಾಯುಷ್ ಆಗಿದೆ. ಈ 100 ವರ್ಷ ಈಗಿನ ಕಾಲದಾಗ ಯಾರು ಬದುಕ್ತಾರ? ಅಂತದ್ರೊಳಗ ನೀವು 100 ವರ್ಷ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡ್ ಬಂದಿರಲ್ಲ, ಈ ಆರೋಗ್ಯದ ಗುಟ್ಟು ಏನೇವ? ಏನಿಲ್ರಿ ನೋಡ್ರಿ, ನೀವು ಏನ್ ಊಟ ಮಾಡ್ತೀರಿ? ಇನ್ನ ಈಗಿನ ಊಟನ ಚಲೋರೆ. ಹ್ಮ್ ಅದ್ರಾಗ ನಮ್ಗ ಚಲೋ ನೋಡ್ರಿ ಏನು ಇಲ್ಲ ನಮ್ಗ. ಹ್ಮ್ ಅಲ್ವಾ, ಈಗಿನ ಕಾಲದ ಊಟ ಬಿಡು, ನಿಮ್ದು ಹಿಂದಿನ ಕಾಲದ ಊಟ. ಹಿಂದಲ್ದ್ರೆ ಹ್ಮ್ ಮನ್ಯಾಗ ಹೈನ ಹಾಲು ಊಟ ಮಾಡೇವ್ರಿ. ಅದ್ರಲಿಂದನ ಇಲ್ಲಿ ಮಟ ಬಾಳೇವ್ರಿ ನಾವು. ಐನ ಹುಂಡದಕ್ಕ ನಿಮಗೆ ತಾಕತ್ ಬಂದಿದ್ದು. ಹ್ಮ್ ನಾವ್ ಈಗಿನ ಕಾಲದಾಗ ಎಲ್ಲಿ ಐನ ನೋಡ್ತೀವಿ ಹೇಳ? ಪ್ಯಾಕೆಟ್ ಹಿಂಗ್ ಹರಿತೀವಿ, ಹಿಂಗ್ ಹಾಕ್ತಿವಿ, ಅದನ್ನ ಕಾಯ್ಸ್ಕೊಂಡ್ ಕುಡಿತೀವಿ. ಅದ್ರಾಗ ಏನ್ ಇರ್ತೈತಿ? ಯಾಕಪ್ಪ? ಆ ದೇವ್ರ ದಯದಿಂದ ಮನ್ಯಾಗ ಹಾಲು ಐನಾರ ರಗಡ್ರಿ. ನಮಗ್ ರಗಡ್ ಜಗ್ ಊಟಕ್ ಮೊದಲಿಗೆ ಏನು ಇದ್ದಿಲ್ರಿ. ಹಿಕ್ಕಟ್ ಗುಣ್ಣಕ ತಿನ್ನಕ ತಾಪತ್ರಿ. ದೇವ್ರಿ ಅದ ಇನ್ನ ಉಂಡದಕ್ಕ ನೀವ್ ಆರೋಗ್ಯವಾಗಿ ಆರೋಗ್ಯ ಅದ್ರಿ. ನಮಗ್ ಒಂದಿನ ಸೂಜಿಲ್ಲ, ಒಂದೇನು ಆ ದವಾಖಾನೆ ಅಂತದೈತಿ ನೋಡಿಲ್ರಿ. ಚೂಜಿ ಮಾಡ್ಸ್ಕೊಂಡ್ರಿ ನೀವು? ಸರಿ ರಾಮ. ಅಲ್ಲ ಜಿ, ಏನಿದು ಆಶ್ಚರ್ಯ ಇದು? ಏನ್ರಿ ದೇವ್ರ ಪುಣ್ಯ. ಸೂಜಿ ಚುಚ್ಕೊಂಡಿಲ್ಲ, ಒಂದು ಗುಳಿಗೆ ಹಾಕಿ ಇಲ್ರಿ. ಏನ್ ದೇವ ಇದು? ಆ ಗುಳಿಗೆ ನುಂಗಿ ಯಾರ ಉಪದ್ರ ಮಾಡಿ ನುಂಗ್ಸಿದ್ರ ಅವತ್ ನಿದ್ದಿಲ್ರಿ ನಂಗ. ನಿಂಗಿಲ್ ಒಮ್ಮೆ ಕೇಳ್ಬಾಡ್ರಿ ಅದ. ಏನ್ ಆಶ್ಚರ್ಯ ಬಿಡ್ರಿ. ಮತ್ತೆ ನಿಮಗ ಕಾಯಿಲೆ ಬಂದಿಲ್ಲ? ನೀವು ಏನು ಬಂದಿಲ್ಲ ನೋಡ್ರಿ ನಮ್ಗೆ. ಏನ್ ದೇವ ಇದು? ಏನೇನು ಕೇಳ್ಬೇಡಿಯಪ್ಪ. ಆ ದೇವ್ರ ಮ್ಯಾಗಿನ ನಂಗೇನು ಬಂದಿಲ್ರಿ. ಎಲ್ಲ ದೇವ್ರದೇ ಅನುಗ್ರಹ. ದೇವ್ರದ್ರಿ. ನಾವ್ ಮೊದಲ ಏನಾದ್ರು ಆ ದೇವ್ರ ನೆನ್ಸೇರಿ ಊಟ ಯಾವ್ದಾಗ್ಲಿ ಏನೋ ಮಾಡಿದ್ರು ದೇವ್ರ. ಅವನ್ಲಿಂದ ಮತ್ ನಂಗೇನು ಕಾಡಿಲ್ರಿ. ಬರಬರಿ. ಅಲ್ಲಮ್ಮ, ಈಗಿನ ಕಾಲದಾಗ ಒಂಚೂರು ನಮ್ಮ ಎಂಡ್ರ ತಗೋ, ಅವ್ರು ನೋಡಿದ್ರೆ ನೋಡಲ್ರ, ನನಗೇನ್ ಚಿಂತಿಲ್ಲ. ಈಗ ಅವ್ರು ಒಂಚೂರು ಎಲ್ಲೇ ಹೊಲಕ್ಕ ಎದಕ್ಕಾರ ಕರ್ಕೊಂಡು ಹೋಗಿ ಅಂತಿಕ ಸಂಜೆ ಮುಂದ್ ಮಕ್ಕೊಂಡ್ಬಿಡ್ತಾರ. ಇಲ್ರಿ, ನಾವು ಮತ್ ದೇವ್ರ ಅಂದಲ್ಲೇ ಮತ್ತ ಮುಂಜಾನೆ ಕರ್ಕೊಂಡ್ ಹೋಗಿ ತೂಜಿ ಚುಚ್ಕೊಂಡು ಗುಳಿಗೆ ನುಂಗ್ಸ್ಕೊಂಡ್ ಕರ್ಕೊಂಡ್ ಬಂದ ಮೇಲೆ ಒಂದ್ ಮನಿ ಬೋಲು ನುಗ್ಗಿಯಾಗ ಹೋಗ್ತಾರ. ಅವಾಗ ರೆಡಿ ಆದ್ರ ಅವ್ರು. ಈಗಿನ ಕಾಲ ನೀರು ಎಷ್ಟೆಲ್ಲಾ ದುಡ್ದಿದಿ, ನೆಟ್ ಕಡಿಯೋದು ನೋಡಿದಿ, ನೆಟ್ಟನು ಕಡ್ದಿದಿ, ಕುಂಟಿ ಹೊಡ್ದಿದಿ, ಗಳೆ ಹೊಡ್ದಿದಿ, ಎಲ್ಲಾ ಮಾಡಿರಿ. ಮತ್ತ ಆರೋಗ್ಯನ ಇಷ್ಟು ಚಂದ ಕಾಪಾಡ್ಕೆ ಬಂದಿರಿ, ಒಂದಿನ ದವಾಖಾನಿಗೆ ಹೋಗಿಲ್ಲ. ಏನಿದು ಪವಾಡ ಅಂತ? ನಮ್ ಸ್ವಾದರ್ ಮಾವನ್ ಮನ್ಯಾಗಿದ್ದ ಈಟಿರುದ್ರಾಗ ನಾವ್ ದುಡ್ದಿವ್ರಿ. ನಮ್ ತಾಯಿ ತಮ್ಮ ದುಡ್ದು ಅದ್ರಲ್ಲ ನಾವ್ ದುಡುಕಿ ಮೇಲೆ ನೋಡ್ರಿ ನಮ್ ರಟ್ಟಿನ ಒಂದು ಮತ್ತೇನಿಲ್ಲ ಹಿಡ್ದ ನಮ್ದು. ಇಷ್ಟು ಮಕ್ಳು ನಡೆದಿದ್ರಿ ದವಾಖಾನಿ ಇವು ಎಲ್ಲ. ಹೌದಲ್ಲ, ಇದು ಒಂದು ದವಾಖಾನೆ. ಈ ಮಕ್ಳು ನಡೆದಿರಲ್ಲ, ದವಾಖಾನೆ ಕಡ್ದಿರಿ ನೀ ಇಲ್ಲಿ ಮನ್ಯಾಗ? ನಾ ದವಾಖಾನೆ ಸನೇಕ್ ಹೋಗಿಲ್ರಿ, ಮನ್ಯಾಗ ಮನ್ಯಾಗ ಬಾಣಂತಿಯರು ಬರ್ತಿದ್ರನ? ಅವ್ರಿಗೆ ಏನ ಅಂತಾರಲ್ಲ, ಸೂಲ್ಗಿತ್ಯಾರ. ಸಾರಿ, ಸೂಲ್ಗಿತ್ಯಾರ ಅವ್ರಿದ್ದಾರೆ. ಅವ್ರ ಮಾಡ ಅವ್ರ ಡಾಕ್ಟರ್ ಇದ್ದಂಗ ಆಗಿನ ಕಾಲದಾಗ. ಆಗಿನ ಕಾಲದಾಗ ಅವ್ರ ಡಾಕ್ಟರ್. ಕಾನಿಗೆ ಔಷಧಿ ತಗೊಂತಿದ್ದೆ ನಾವು, ಗಿಡಮೂಲಿಕೆ, ತಪ್ಲ ಯಾವ್ದು ಕೇಳ್ಬೇಡ್ರಿ. ಏನು ತಗೊಂಡಿಲ್ರಿ. ಈ ತೆಲ್ಲು ಬಂದ್ರ ಅದೇನ ನಮ್ಗ ತೆಲ್ಲು ಇಲ್ಲ, ಏನು ಕೇಳ್ಬೇಡ್ರಿ ನೋಡಿಪ್ಪ. ಏನಿಲ್ಲ, ಏನಿಲ್ಲ, ಬಾರಿ ಬಿಡ ಹೋಯ್ತು. ಏನು ತಗೊಂಡಿಲ್ರಿ. ನಿಮ್ಗ ಗಿಡಮೂಲಿಕೆಗಳ ಬಗ್ಗೆ, ತಪ್ಪಲ ಬಗ್ಗೆ ಅವೆಲ್ಲ ಗೊತ್ತದವನ? ಇಲ್ರಿ. ಈಗ ಕಾಮ್ನಿ ಬಂದ್ರ ಏನ ಕಟ್ಟೋದು ಅವೆಲ್ಲ ಗೊತ್ತ್ರಿ, ಅಂತ ಗೊತ್ತದ. ಏನ್ ಮಾಡ್ತಾರಮ್ಮ ಕಾಮ್ನಿ ಪಾಮ್ನಿ ಬಂದ್ರ? ಕಾಮ್ನಿ ಬಂದ್ರ ಗಿಡ ಇರ್ತೈತ್ರಿ, ತೋರಿಸ್ತೀವಿ ನೋಡ್ರಿ ನಿಮ್ಗ. ಆ ಗಿಡನ ತೋರಿಸ್ತೀರಿ. ಏನೇನ್ ಮಾಡತ್ತ ಅದ ಕೆಲಸ? ಅದ ಏನು ಇಲ್ರಿ, ಇಂತ ಸುರಿ ಮೈಯಾಗ ಇರ್ತಾವಲ್ರಿ, ಆ ಎಬ್ಬಿ ತಂದ್ ಕಟ್ಕೋಬೇಕ್ರಿ. ಸೂರ್ಯ ಅನ್ನೋದು ಹೋಗ್ಬಿಡ್ತೀರಿ ಹುಟ್ಟಿಲ್ದಾಗ. ಇದು ಕಾಮಣಿ. ಕಾಮ್ನಿ ಇರೋಗಿಲ್ರಿ, ಜ್ವರ ಇರೋಗಿಲ್ಲ. ಕಾಮಣಿ ಐತೆ ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗ? ಚೆಕ್ ಮಾಡ್ತೀರ? ಚೆಕ್ ಇಲ್ರಿ. ಆ ಮೈ ನೋಡ್ತೀರಿ? ಏನ್ ನೋಡಿ ಚೆಕ್ ಮಾಡ್ತೀರಿ? ಏನಿಲ್ರಿ, ಕೈ ನೋಡಿ ಚೆಕ್ ಮಾಡಿ. ನಮ್ದು ನೋಡ್ರಿ, ಏನಿಲ್ರಿ ನಿಮ್ಗ. ಅವು ಕಾಮ್ನಿ ಬಂದ್ರ ಬಳ್ಳು ಇಲ್ಲಿ ಹಿಂಗ್ ಹಿಂಗ್ ಮಾಡಿದ್ವಿ ಅಂದ್ರೆ ಇವು ಹಚ್ಚಕ್ ಅಂತಾವ್ರಿ. ಹಚ್ಚಕ್ ಬಂತಂದ್ರ ಅದೊಂಚೂರು ಕಾಮ್ನಿ ಆಗೈತೆ ಅನ್ನೋದು, ಆರೋಗ್ಯ ತಪ್ಪೈತಿ ಅಂತ ಅರ್ಥ. ಅದಕ್ಕೆ ಹಾಕಿರೇನ? ಹಾಕಿರ. ಆರಾಮಾಗ್ಯಾರ? ಆರಾಮ್ರಿ. ಇವ್ರಿಗೆ ನಾವು ನಮ್ಮ ಮೊಮ್ಮಕ್ಕಳಿಗೆ ಸೂಜಿಲ್ಲ, ದಬ್ನಿ ಇಲ್ರಿ. ಅವ್ರಿಗೆ ಮಾಡ್ಸಿಲ್ಲ? ಇಲ್ರಿ, ಅವ್ರು ಅದ ಬಳ್ಳಿ ಏನ್ ಅಂತೀವಲ್ರಿ, ಅದ್ರಲಿಂದನ ಕಲ್ಯಾಣ ಆಗ್ಯಾರ ನಮ್ಮ ಮೊಮ್ಮಕ್ಕಳು. ಅವ್ರಿಗೆ ಸೂಜಿಲ್ಲ, ಏನಿಲ್ಲ ನೋಡ್ರಿ. ಇವ್ರಿಗೆ ಗೊತ್ತೈತ್ರಿ, ಮಾಡ್ತಾರ. ನೀವು ಹಾಕಿರ ಅವ್ರಿಗೆ? ಇವ್ರಿಗೆ ಗೊತ್ತಾಯ್ತು? ಇವ್ರಿಗೆ ಗೊತ್ತೈತಿ. ಆ ಬಳ್ಳಿನೂ ನೋಡ್ಯಾರ. ಇಲ್ಲಿ ಐತೆ ನಮ್ಮದ. ಸರಿ ಸರಿ. ಮತ್ತ ಬ್ಯಾರೆ ಏನಾರ ಈಗ ಹೊಟ್ಟೆ ನೋವು ಬಂದ್ರ
ಸಂಡ ಸತ್ತಿದ್ರ ಅಂತವು ಏನ್ ಮಾಡ್ತಿದ್ರಿ? ಇಲ್ರಿ ಅಂತಾವ್ ಇಲ್ಲ. ಇಂತ ಕಾಮಿಡಿ ಬಂದ್ರ ಇಂತಾವ್ ಬಂದ್ರ ಹಿಂಗಾಗತ್ತ ಅಂತ ಹೇಳಿದ್ರ ಮಾಡಿ ಕಳಿಸ್ತೀರಿ. ಅಲ್ಲಿಗೆ ನಿಚ್ಚಳಗ್ಯಾರ. ಬಾರಿ ಬಿಡಜ್ಜಿ, ನೀವು ಆರೋಗ್ಯವನ್ನ ಬಹಳ ಚಂದಾಗಿ ಕಾಪಾಡ್ಕೊಂಡ್ ಬಂದಿರಿ. ಇನ್ನೂ 100 ವರ್ಷ ಬಾಳ್ರಿ ಅಜ್ಜಿ. ಏನ್ರಿ ಸಾಕು ಇನ್ನೂ ಬಾಳು. ಇನ್ನು ನಮ್ಮಂತ ಸಣ್ಣ ಮಕ್ಕಳಿಗೆ ಮಾರ್ಗದರ್ಶನ ಸಿಗಲಿ, ಎಲ್ಲಾ ಒಳ್ಳೇದಾಗ್ಲಿ ಅಜ್ಜಿ. ನಮ್ಗೈತಲ್ರಿ, ನಾನೇನ್ ದೇವ್ರ ಹೇಳಕ ನಮ್ ಬಟ್ಟಿ ಊಟ ಬಟ್ಟಿನ ನಿನ್ ಬಟ್ಟಿ ಕೊಡಮ್ಮ ಮಕ್ಕಳಿಗೆ ಹಾಸಕ ಅಂತಾರೆ. ಮಕ್ಕಳು ಬಾಳದವ್ರು ಏನಾರ ಕಾಡು ಇದ್ರಿ ಹೇಳ್ತಾರ್ರಿ. ನಾವು ಬೇಡಿದ್ರ ಕೊಟ್ಟಿವ್ರಿ ದೇವ್ರ. ನಿನ್ ಬಟ್ಟಿ ಬೇಡಿದ್ರ ಕೊಟ್ಟಿವ್ರಿ ನೋಡ್ರಿ. ನಾವೇನ್ ಯಾವದಕ್ಕೂ ತಾಪತ್ರ ಇಲ್ಲ. ದೇವ್ರ ಏನ್ ಕಾಲದಾಗಂತೂ ಸಬ್ಕಾರ ಅದಾವ, ಬಟ್ಟಿ ತಿಕ್ಕಿ ಸ್ವಚ್ಛ ಮಾಡ್ತಾರ. ಹಿಂದಿನ ಕಾಲದಾಗ ಎಲ್ರಿ ಅವಾಗ ಎಲ್ ಬರೋ ಏನ್ ಮಾಡ್ತೀವಿ? ಹೋಗಿ ಹೋಗೋದು ಉಟ್ಕೊಂತಿದ್ದೀವ್ರಿ. ಹೇಳಿ ಹೋಗೋದು ಉಟ್ಕೊಂತಿದ್ದೀವ್ರಿ ನಾವು. ನಮ್ಗ ಅವಾಗಿನ ಕಾಲದಾಗ ಏನು ಇದ್ದಿಲ್ಲಪ್ಪ. ಸಬ್ಕಾರ ಹೆಂಗ್ ಮಾಡ್ತಿದ್ರಿ ಅವಾಗ? ತರ್ತಿದ್ದೀವ್ರಿ. ಸಬ್ಕಾರ ಎಲ್ಲಿ ತರ್ತಿದ್ರಿ? ಅಂಗಡಿ ಸಿಗುರಿ ಇಂತ ಹೂಡ್ರ ಬಟ್ಟಿ. ಈಗಿನ ಕಾಲದಾಗ ತಯಾರಾಗಿದ್ದು ಸಿಕ್ಕವ. ಹಿಂದಿನ ಕಾಲದಾಗ ಹಿಂದಲ್ ಕಾಲದಾಗ ಹೋಗಿತಿದ್ದೀವಿ, ತರ್ತಿದ್ವಿ. ಸೌಡ್ರಿ ಅದನ್ನ ಹೇಳಂಗ ಸೌಡ್ರಿ ಹೊಲ್ದಾಗ ಮಳೆಗಾಲ ಕೈ ಇಳುದ್ರಿ ಹೊಲ್ದಾಗ ಹಂಗ್ ಬಳುದು ತಂದ್ ಮನೆಗ್ ಇಡ್ತಿದ್ವಿ. ಅದ್ರಾಗ ಎದ್ದಿ ಅರ್ಗಿ ಹೋಗುದಿ. ಸಬ್ಕಾರಿನಂತ ಸೌಳ್ನಂತ ಪುಡಿನ ಬಟ್ಟಿಗೆ ಹಚ್ಚಿ ಅದ ಸಬ್ಕಾರ ನಿಮ್ ಸ್ವಚ್ಛಕ್ಕಿದ್ವನ್ರಿ? ಹ್ಞೂನ್ರಿ. ಈಗ ಇನ್ನ ಏನ್ ಸಬ್ಕಾರಿ ಅವ್ ಏನ ಕಾಯಿ ಹಾಕ್ತಿದ್ರಂತಲ್ಲ, ಅಂಟಲ್ ಕಾಯಿ ಅಂತ ಇರ್ತ್ರಿ. ಆ ಗಿಡ ಮರ ಆ ಕಾಯಿ ತಂದ್ ಜಜ್ಜಿ ಈ ಸಬ್ಕಾರ್ ತಿನ್ನ ಬಲ ರೀ ಅದು. ಏನ್ ಅಜ್ಜಿ ಅದು ಗಿಡದ ಹೆಸರು? ಅಂಟಲಿ ಹಣ್ಣು ರೀ. ಅಂಟ್ಲಿ ಹಣ್ಣು. ಅಂಟಲಿ ಅದು ಸಬ್ಕಾರದಂಗ ಸಬ್ಕಾರ ಅಲ್ಲ, ಅದ ಶಾಂಪೂ ಅದ ಸಬ್ಕಾರ. ಇಲ್ಲಿಗೆ ಏನಕ್ಕೆ ಅದ ಬಳಸ್ತೀರಿ? ಬೀಳ್ತ್ರಿ. ಬೀಳ್ತ್ರಿ ಬರ್ತಿತ್ತು. ಬರ್ತೈತಿ. ಇಂಥವೆಲ್ಲ ಬಳಸ್ಕೊಂಡು ನೀವು ನೈಸರ್ಗಿಕವಾಗಿ ಅದೇರಿ. ಇವೇ ಆರೋಗ್ಯದ ಗುಟ್ಟು. ನಮ್ಗೇನು ನಾವ್ ಈಗಿನ ಕಾಲದಾಗೆಲ್ಲ ಕೆಮಿಕಲ್ ಬಳಸ್ತೀವಿ. ನೀವು ಹಾಲಿನ ಪ್ಯಾಕೆಟ್ ಹೊರದು ಮುಂಜಾನೆ ಹಾಲು ಕುಡಿಯೋ ಮುಂದನ ಅದ್ರಾಗ ಕೆಮಿಕಲ್ ಹಾಕಿರ್ತಾರ. ಹೇಳಲ್ಲ ಅದು ಇದು ಕೆಡಬಾರ್ದ ಅಂತ ಹಾಕಿರ್ತಾರಂತ, ಅದು ಕೆಮಿಕಲ್. ಮತ್ತ ಈ ತರಕಾರಿ ಸೊಪ್ಪು ಔಷಧಿ ಬೆಳೆದ್ರ ಅವಕ್ಕೂ ಎಣ್ಣೆ ಹೊಡೆದಿರ್ತಾರ. ನಿಮ್ ಕಾಲದಾಗ ಎಲ್ಲಿ ಹೊಡಿಬೇಕು? ಏನ್ರಿ ನಮ್ ಕಾಲದಾಗ ಇಲ್ರಿ. ಸಗಣಿ ಗೊಬ್ಬರ ಹಾಕ್ತಿದ್ರಿ. ನಮ್ ಕಾಲದಾಗ ಅದ್ ಯಾವ್ದೋ ಹಿರೇ ಗೊಬ್ಬರ ಗೊಬ್ಬರ ಅಂತ ಹಾಕ್ತಿದ್ವಿ. ಇಲ್ರಿ ಅವಾಗ. ಮತ್ ಯಾವಾರ ಕೀಡಿ ಹುಳ ಬಿದ್ದವಂದ್ರ ಹಿಂದಿನ ಕಾಲದಾಗ ನೀವೇ ಮಾಡ್ತಿದ್ರಿ, ಬೇನಿ ತಪ್ಲ ಹರಿದು ಅದ್ರ ರಸ ಚಿಮ್ಸ್ತಿದ್ರು. ಈಗಿನ ಕಾಲದಾಗ ಅದು ರಾಸಾಯನಿಕ ಗೊಬ್ಬರಗಳು ಬಂದ್ಬಿಟ್ಟವ, ರಸ ಸಿಂಪಡಣೆ ಮಾಡವ, ಏನೇನೋ ಹಾಕ್ತಾರ. ಮತ್ತೆ ಅಂತ ತಿಂದ್ರ ನಾವೆಲ್ಲಿ ಬದುಕ್ಬೇಕು ನಿಮ್ಮಂಗ? ನಮ್ಗೇನಿಲ್ಲ ನೋಡ್ರಿ ಅಪ್ಪ, ನಮ್ಗ ದೇವ್ರ ನೋಡ್ರಿ. ನಿಮ್ಮಂತರ ನೆನ್ಸಿ ಊಟ ನಮ್ಗೇನು ಕಾಡಿಲ್ಲ. ಏನು ಪ್ರಯಾಣ ಮಾಡಿ ಏನೋ ಎಲ್ಲಾರ ಯಾವ ಪ್ರವಾಸ ಊರು ಎಲ್ಲಾರ ಎಲ್ಲಿ ಹೋಗಿಲ್ಲ ನೋಡ್ರಿ ದೇವ್ರ. ಎಲ್ಲಿ ಹೋಗಿಲ್ಲ. ನಿಮ್ಮ ಇಲ್ಲಿ ಮನಿ ಸುತ್ತಲೂ ದೇವ್ರು, ಮನಿ ದೇವ್ರು ಹೋಗ್ತಿವ್ರ. ಮನಿ ದೇವ್ರಿಗೆ ಹೋಗ್ತಿವ್ರಿ. ಮನಸ್ಸಿನ ಬೇಡ್ಕೊಂತೀವ್ರಿ. ನಮ್ ಮನಸ್ಸು ಹೆಂಗ ಐತೆ ಹಂಗ ಬೇಡ್ಕೊಳ್ಳಿ. ಬೇಡಿಕೆ ಸಿದ್ಧ ಆಗತ್ರಿ. ಮತ್ ನಮ್ ಸ್ವಸ್ಥರಿಗೆ ಅದನ್ನ ಹೇಳ್ತೀನಿ. ಅದನ್ನ ಹೇಳ್ಕೊಟ್ಟಿರ್ ಬುದ್ಧಿ. ನಮಗೂ ಅದೇ ಆಶೀರ್ವಾದ ಮಾಡ್ರಿ. ನಮಗೂ ನಿಮ್ಗೂ ಅದ ಆಶೀರ್ವಾದ. ದೇವ್ರ ಥ್ಯಾಂಕ್ ಯು ಅಜ್ಜಿ. ನಮಸ್ಕಾರ. ನಮಸ್ಕಾರ. ಓಕೆ ವೀಕ್ಷಕರೇ, ಇದುವರೆಗೆ ಶತಾಯುಷಿ ಅಜ್ಜಿಯ ಕಥೆಯನ್ನ ಕೇಳಿದ್ರಿ ಮತ್ತು ಅವರ ಕುಟುಂಬದ ಕಥೆಯನ್ನು ಕೂಡ ಕೇಳಿದ್ರಿ. ಬಹಳ ತುಂಬಾ ರೋಚಕರವಾಗಿತ್ತು. ಜೊತೆಗೆ ಅಜ್ಜಿ 100 ವರ್ಷ ಬದುಕಲಿಕ್ಕೆ ಏನ್ ಕಾರಣ ಅಂತಕ್ಕಂತಹ ಬದುಕಿನ ಗುಟ್ಟನ್ನು ಕೂಡ ಹೇಳಿದ್ರು. ಅವರ ಮಕ್ಕಳನ್ನ ಹೇಗ್ ಓದಿಸಿದ್ರು, ಅವರ ಸೊಸೆಯಂದ್ರನ್ನ ಹೇಗ್ ಇಟ್ಕೊಂಡಿದ್ದಾರೆ. ಈಗಿನ ಕಾಲದ ಜನರಿಗೆ ಒಂದು ಆದರ್ಶ ಇದು. ಒಂದ್ ಒಳ್ಳೆಯ ಬದುಕಿನ ಕಥೆ ಹೇಳಿದೆ ಅಜ್ಜಿ ನನಗೆ. ಯಾಕಂದ್ರೆ ನಮ್ ಕಾಲಕ್ಕೆ ಏನು ಗೊತ್ತಿಲ್ಲ. ನಾವೆಲ್ಲ ಕರೆಂಟು ಇನ್ನೊಂದು ಮಷಿನರಿ ಕಾಲದೊಳಗೆ ಬದುಕಿದಂತವ್ರು. ಅಂತದ್ರೊಳಗೆ ನೀವು ಏನು ಇಲ್ದಿರ ಆರಾಮಾಗಿ ಬದುಕಿ ನಮಗೊಂದ್ ಒಳ್ಳೆ ಕಥೆಯನ್ನು ಹೇಳಿದ್ರಿ. ನಿಮ್ಗ 100 ಕೋಟಿ ಪ್ರಣಾಮಗಳು. ಎಷ್ಟು ಪ್ರಣಾಮಗಳನ್ನು ಸಲ್ಲಿಸಿದ್ರು ಕಡಿಮೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ತಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇದೇ ರೀತಿಯಾಗಿ ಮತ್ತೊಂದು ವಿಶೇಷ ಕಥೆಯೊಂದಿಗೆ ಬರ್ತೇನೆ. ಈ ಕಥೆ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶತಾಯುಷಿ ಅಜ್ಜಿಯ ಕಥೆಯನ್ನು ಮುಗಿಸೋಣ. ಮತ್ತೊಂದು ವಿಶೇಷ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ನಮಸ್ಕಾರ ಅಜ್ಜಿ. ಬನ್ನಿ ವೀಕ್ಷಕರೇ, ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಶತಾಯುಷಿ ಅಜ್ಜಿ ಇವತ್ತಿಗೂ ಕೂಡ ಒಂದು ಇಂಜೆಕ್ಷನ್ ಅನ್ನು ಮಾಡಿಸ್ಕೊಂಡಿಲ್ಲ ಅಂತ. ಆ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ, ದವಾಖಾನಿ ಕಟ್ಟಿ ಮೆಟಲ್ ಅಂತಹ ಅಜ್ಜಿಯ ಕಥೆಯನ್ನ ಕೇಳಿ ಬರೋಣ. ಬನ್ನಿ ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಈ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ಕಾರ ಇವ್ರೆ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಶರಣಪ್ಪ ಸರ್. ಶರಣಪ್ಪ. ಈಗ ಯಲ್ಲಮ್ಮ ಅಜ್ಜಿಯವ್ರ ಬಗ್ಗೆ ಏನ್ ಹೇಳ್ತೀರಿ?
ಎಲ್ಲಮ್ಮ ಅಜ್ಜಿ ಅವರು 100 ವರ್ಷ ಶತಾಯುಷಿಗಳಾಗ್ಯಾರ. ಹೌದ್ ಹೌದ್ರಿ. ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಬಹಳ ಕಷ್ಟಪಟ್ಟು ದುಡ್ದಾರಿ ಸರ್, ಎಲ್ಲಾರನ್ನ ಇದನ್ ಮಾಡ್ಯಾರ. ಹ್ಮ್. ಒಳ್ಳೆ ಮಂದಿ. ಹಾ, ಹಾ. ಏನ್ ಇವತ್ತಿಗೆ ಅವ್ರೇನು ಸೂಜನದಾಗ ಗುರ್ತಿಲ್ಲ ಅವ್ರು. ಒಂದ್ ಸೂಜಿ ಮಾಡಿಸ್ಕೊಂಡಿಲ್ಲ. ಮಾಡಿಸ್ಕೊಂಡಿಲ್ಲ ಸರ್. ಹ್ಮ್. ಏನ್ ಆರೋಗ್ಯವಂತರ ಅದಾರ ಸರ್. ಹ್ಮ್. ಒಳ್ಳೆ ಇದ್ರಿ. ಏನ್ ವಿಶೇಷ ಇದು? ಅಲ್ಲ ಇವತ್ತಿನ ಕಾಲದೊಳಗ ಒಂದ್ ಸ್ವಲ್ಪ ಏನೋ ಒಂದ್ ಕೆಲಸ ಮಾಡಿದ್ರೆ ಸುಸ್ತಾಯ್ತು, ತಲೆ ನೋವು, ಜ್ವರ, ನೆಗಡಿ, ಕೆಮ್ಮಂತಾರ. ನಾವು ಅಷ್ಟು ಆಕ್ಟಿವ್ ಆಗಿ ಅಡ್ಡಾಡೋದಿಲ್ಲ ಸರ್, ಅಷ್ಟು ಅವ್ರು ಅಡ್ಡಾಡ್ತಾರ. ಅಡ್ಡಾಡ್ತಾರ ಅವ್ರೆಲ್ಲ ಆಕ್ಟಿವ್ ಆಗಿ ಅಡ್ಡಾಡ್ತಾರ ಸರ್ ಅವ್ರು. ನಾವ್ ಇನ್ನ ಹೋದ್ರ ಮುಂದ್ ಹೋದ್ರ ಯಪ್ಪ ನೀನ ಅಲ್ಲ ಅಂತ ಮಾತಾಡಿಸ್ತಾರ ಸರ್. ಅಷ್ಟು ಕೂನ ಹಿಡಿತಾರ. 100 ವರ್ಷ ಆದ್ರೂ ಸಹಿತ ಗುರ್ತ ಹಿಡಿತಾರ. ಅವ್ರ ಬಗ್ಗೆ ಏನೇನ್ ಹೇಳ್ತೇನೋ ನೀನ್? ಹೇಳ್ರಿ ಅಕ್ಕಾರ, ಹೇಳ್ರಿ ಒಂಚೂರು ಹೇಳ್ರಿ. ಬರ್ರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಬರ್ರಿ. ಅಜ್ಜಿ, ಅಕ್ಕ, ಎಲ್ಲಮ್ಮ ಅಮ್ಮನ ಬಗ್ಗೆ ಏನ್ ಹೇಳ್ತೇವ? ಅವರು ಬಾಳ ಒಳ್ಳೆಯವ್ರಿ. ಮತ್ತೆ ಯಾವ್ದಾರ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ರಿ, ಯಾವ್ದಾರ ಸೋಬಾನ್ ಪದ ಇಂಥವೆಲ್ಲ ಇವತ್ತಿನವರೆಗೆ ಹಾಡ್ತಾರ್ರಿ ಅವ್ರು. ಬಾಳ ಶೋಭನ್ ಪದ ಎಲ್ಲಾ ಸೋಬಾನ್ ಪದ ರೀ, ಜೋಗುಳ ಪದ, ಯಾವ್ದಾರ ಆಗ್ಲಿ ಯಾವ್ದು ಇದ್ರೂನು ಅವ್ರನ್ನ ಕರ್ಕೊಂಡ್ ಹೋಗ್ತಾರ್ರಿ. ಈಗ ಆದ್ರೂ ಇನ್ನು ಪುರಾಣದಾಸದ ಮನೆಗೆ ವಿಶ್ವನಾಥ ಭಿಕ್ಷಕ್ ಬಂದು, ಪುರಾಣನಾಥದ ಮನೆಗೆ ವಿಶ್ವನಾಥ ಭಿಕ್ಷಕ್ ಬಂದು, ಭಿಕ್ಷ ಕೊಡಮ್ಮ ತಾಯಿ ಮಗನ ಮುಂಜಿ ಮಾಡ್ತೀವಿ, ಸಾಧುರೇ ನಾವು ಇವ್ರು ಸಾಧುರದ ಹೆಣ್ಣು ಮಕ್ಕಳಲ್ಲಿ ರೊಕ್ಕ ಎಲ್ಲಿ ಬರ್ಬೇಕು ರೀ ಸ್ವಾಮಿ, ಹೆಣ್ಣು ಮಕ್ಕಳಲ್ಲಿ ರೊಕ್ಕ ಎಲ್ಲಿ ಬರ್ಬೇಕು ರೀ ಸ್ವಾಮಿ, ಮುಗಿನ ನನ್ನ ಹತ್ತು ತಗೊಂಡ್ ಮಗನ ಮುಂಜಿ ಮಾಡೋಗ್ರಿ, ಸಾಧುರೇ ನಾವು ಇವ್ರು ಸಾಧುರದ. ನತ್ತು ತಗೊಂಡು ಸವಕಾರನ ಅಂಗಡಿಗೆ ಹೋದ, ನತ್ತು ತಗೊಂಡು ಸವಕಾರನ ಅಂಗಡಿಗೆ ಹೋದ, ಈ ನತ್ತು ಇಟ್ಟಾಗೊಂದು ನಮಗಿಷ್ಟು ಹಣ ಕೊಡ್ರಿ, ಸಾಧುರೇ ನಾವು ಇವ್ರು ಸಾಧುರದ. ಅಷ್ಟ ಇದದ್ರಿ ಅವ್ರು. ಎಲ್ಲರ ಕಾರ್ಯಕ್ರಮ ಕಾರಣ ಅಂತ ಏನಾದ್ರು ಅಂದ್ರೆ ಅಜ್ಜಿ ಕರ್ಕೊಂಡ್ ಹೋಗ್ತಾರ, ಹೋಗ್ತಾರ್ರಿ, ಹಾಡ್ತಾರ್ರಿ ಅವ್ರು. ಈಗ ಆದ್ರೂ ಇನ್ನ ಹಾಡ್ತಾರ ನೋಡ್ರಿ. ಈಗ ನೀವ್ ಇನ್ನ ಹಾಡ್ಸಿದ್ರ ಹಾಡ್ತಾರ್ರಿ ಅವ್ರು. ಈಗ ನಿಮ್ಮ ಇದು ಇದ್ರ ಮುಂದ ಹಾಡ್ಸಿದ್ರ ಹಾಡ್ತಾರ್ರಿ. ಅಷ್ಟು ಇದು ಅದಾರ್ರಿ, ಆಕ್ಟಿವ್ ಅದಾರ ನೋಡ್ರಿ. ಒಂದಂಬು ತಿಂಗಳಿಗೆ ಒಂದೇ ನಾ ಬಗಚಾಳ, ಒಂದಂಬು ತಿಂಗಳಿಗೆ ಒಂದೇ ನಾ ಬಗಚಾಳ, ಈಗ ಒಂದೇಲಿ ಹರದ ಎಳೆಯ ಉಣಚೆ ಜೋದು, ಈಗ ಒಂದೇಲಿ ಹರದ ಎಳೆಯ ಉಣಚೆ ಜೋದು. ನಮಸ್ಕಾರ. ನಮಸ್ಕಾರ. ನಾವು ನೀವು ಈಗಿನ ಕಾಲದಾಗ ನಾವ್ ಹೆಂಗದೀವ್ರಿ? ನಮ್ದು ಇದನ್ನ ಬೇರ್ರಿ, ಅವ್ರದ ಬೇರ್ರಿ. ಏನ್ ವ್ಯತ್ಯಾಸ ಹೇಳ್ರಿ ನಮ್ಗ, ಅದ್ರ ಬಗ್ಗೆನೇ ಹೇಳ್ರಿ. ಅಲ್ರಿ ಅವ್ರು ಗಟ್ಟಿ ಅಕ್ಕಾರ, ನಾವ್ ಈಗೇನ್ರಿ ಅವ್ರಂಗ ಅಡ್ಡಾಡದಾಗಲ್ಲ ಏನಿಲ್ಲ, ಅಲೆ ಕಾಲ್ ನೋವು, ಕೈ ನೋವು ಇಂಥವೆಲ್ಲ ಹೇಳ್ತೀವಿ ನಾವು. ಅವ್ರೇನ್ ಅನ್ನಂಗಿಲ್ರಿ, ಅನ್ನಂಗಿಲ್ಲ ಅವ್ರು. ಅನ್ನಂಗಿಲ್ರಿ. ಏನ್ ಆಶ್ಚರ್ಯ ನೋಡ್ರಿ ಹೆಂಗ ಆಗಿನ ಕಾಲದ ಫುಡ್ ಆತರ. ಈಗಿಂದ ಆ ರೀತಿ ಫುಡ್ ಇದನ್ನ ಮಾಡಿರ್ತಾರೆ. ಈಗಿಂದ್ರ ಏನ್ ಸತ್ತು ಹೋಗ್ತಾರೆ, ಏನಿಲ್ಲ, ಎಲ್ಲಾ ಎಣ್ಣೆ ಕಾಲ. ಎಣ್ಣೆ 3 ತಿಂಗಳು ಬೆಳೆರಿ ಸರ್. ಅವಾಗೆಲ್ಲ 6 ತಿಂಗಳು ವರ್ಷ. ಈಗೆಲ್ಲ ಫುಡ್ ಎಲ್ಲ 3 ತಿಂಗಳದಾಗ 3 ತಿಂಗಳ ಫುಡ್ನಾಗ ಏನ್ ಇರುತ್ತೆ? ದಮ್ಮ ಇಲ್ರಿ ಅದು. ಸುಮ್ನಾಗ ಜೀವನ ಮಾಡಾಕ ಊಟ ಮಾಡಿದ್ರೆ, ಬದಕಾಕ ಊಟ ಮಾಡಿದ್ರೆ ಸರ್. ಏನೂ ಇಲ್ರಿ ಅದ್ರ. ಅವ್ರ ಅಂತ ಫುಡ್ ತಗೊಂಡ್ರಿ ಹಂಗ ಆರೋಗ್ಯವಂತರ ಅದಾರ್ರಿ. ಆರೋಗ್ಯವಂತ ಫುಡ್ ಮನುಷ್ಯರಾಗಿ. ಹೌದೌದ್ರಿ, ಬಹಳ ಆಕ್ಟಿವ್ ಅದಾರ್ರಿ ಅವ್ರು. ಓಕೆ ವೀಕ್ಷಕರೇ, ಓಕೆ ವೀಕ್ಷಕರೇ, ನೀವು ಇದುವರೆಗೆ ಊರಿನ ಗ್ರಾಮಸ್ಥರಾಗಿರ್ತಕ್ಕಂತ ಶರಣಪ್ಪ ದಂಪತಿಗಳು ತುಂಬಾ ಚೆನ್ನಾಗಿ ಒಂದು ಅಜ್ಜಿಯ ಬಗ್ಗೆ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಥ್ಯಾಂಕ್ ಯು ಅಣ್ಣ, ನಮಸ್ಕಾರ. ದುಡ್ದು ಊಟ ಮಾಡ್ಯಾರ್ರಿ, ಎಲ್ಲಾ ಕಷ್ಟಪಟ್ಟಾರ್ರಿ, ಎಲ್ಲಾ ಆರೋಗ್ಯ ಅದಾರ್ರಿ ಅವ್ರು. ಹೌದಾ? ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಾನು ಪ್ರಭುಲ್ಲೂರ್ ಅಂತ ಹೇಳಿ. ಅವರು ಎಲ್ಲಮ್ಮ ಚಂದ್ರಗಿರಿ ಅವರು ಸಾಕಷ್ಟು ಕಷ್ಟಪಟ್ಟವ್ರಿ. ಅವರು ಬಡ್ಡಾಗಿಂದ ಬಡತನ ಪರಿಸ್ಥಿತಿ ಮನ್ಯಾಗ ಇದ್ದಂತವ್ರು. ಅವರು ಇವತ್ತ 5-6 ಜನ ಮಕ್ಳು ಅದಾರ. ಅವ್ರು ಎಲ್ಲರನ್ನು ಸಾಕ್ಬೇಕಾದ್ರ ಅವರು ಬೇನ್ ಬೀಜ ಆರಿಸಿ ಕೆಲಸ ಮಾಡಿ, ಸಾಕಷ್ಟು ಹೊಲದೊಳಗ ಕೆಲಸ ಮಾಡಿ, ಅವರು ಸ್ವಂತ ಊರು ಅವಾಗ ಇದು ಅವ್ರದ್ದು ಕೊತ್ಬಾಳ. ಆಗಿನ ಕಾಲಕ್ಕ ಅವ್ರ ಈ ಕಡೆ ಬಂದು ಯಾವ್ದೋ ಏನೂ ಇಲ್ಲ ಅವ್ರಿಗಿಲ್ಲ, ಬರೇ ನಿರಂತರವಾಗಿ ಬಂದ್ ಇಲ್ಲೇ ಇದ್ದು ಹಂಗ ಒಂದು ಜೀವನ ಏನೋ ಬಂದ್ ಇಲ್ಲೇ ಒಂದು ನಮ್ ತಂದೆಯವ್ರು ಇದ್ರು. ಆ ಟೈಮ್ನಾಗ ಅವ್ರಿಗೆ ಒಂದು ದಾರಿ ತೋರ್ಸಿ ಆದ್ಮೇಲೆ ಅವರು ಸ್ವಂತ ತಮ್ಮ ಕಾಲ ಮೇಲೆ ಜಮೀನ್ ಮಾಡಿದ್ರು, ಆಸ್ತಿ ಮಾಡಿದ್ರು, ಅನುಕೂಲ ಮಾಡ್ಕೊಂಡು ದುಡ್ದೇ ಮಾಡ್ಕೊಂಡಾರ ಸರ್. ಬೇರೆ ಏನು ಮಾಡಿಲ್ಲ. ಅವ್ರು ದುಡ್ದು ಶ್ರಮ ಪಟ್ಟು
4-5 ಮಂದಿ ಮಕ್ಕಳನ್ನ ಓದಿಸಿ ಒಬ್ಬ ಮಗನ ವಿದ್ಯಾವಂತನ ಮಾಡಿ ಒಬ್ಬ ಮಗ ನೌಕರಿ ಮಾಡ್ತಾನ ಅವ್ರ ಮಗ. ಉಳ್ಕಿದವ್ರೆಲ್ಲ ಅವ್ರವ್ರ ತಮ್ಮ ಪಾಡಿಗೆ ಬಿಸ್ನೆಸ್ ಮಾಡ್ತಾರ, ಕೆಲಸ ಮಾಡ್ತಾರ. ಎಲ್ಲರೂ ಒಳ್ಳೆ ರೀತಿಯಿಂದ ಬಹಳ ಕಷ್ಟಪಟ್ಟಾರ ಸರ್. ಅಜ್ಜಿ ಅಷ್ಟು ಆಕ್ಟಿವ್ ಇರ್ತಾರಂತಲ್ಲ? ಬಹಳ ಆಕ್ಟಿವ್ ಸರ್, ಇವತ್ತಿಗೂ ಆಕ್ಟಿವ್. ಯಾಕಂತಂದ್ರ ನಾವ್ ನೋಡಿದ ಪ್ರಕಾರ ಅಂತಂದ್ರ, ನಾನ್ ಸಣ್ಣವಿದ್ದೆ, ಸಣ್ಣವಿದ್ದಾಗಿದ್ದ ನೋಡ್ಕೊಂತ ಬಂದಿನಿ. ಯಾವ್ದಲ್ಲಿ ಕೊಟ್ಟು ಕೆಲಸ, ಬೀಸು ಕೆಲಸ, ಒಳ್ಳೆ ಹೊಲ್ದಾನಿ ಕೆಲಸ, ಮನಿ ಕೆಲಸ ಸಾಕಷ್ಟು ಮಾಡ್ತಾರ. ಈಗೂ ಮಾಡ್ತಾರ, ಈಗೂ ಆಕ್ಟಿವ್ ಆಗಿ ಅಡ್ಡಾಡ್ತಾರ. ಈಗಾಗ್ಲೇ ಅವ್ರಿಗೆ ಆಕ್ಚುಲಿ ನಾವು ಬಹಳ ಸಣ್ಣರಿದ್ವಿ. ನಾವು ಅವಾಗಿಂದ ನಾನ್ ನೋಡ್ಕೊಂತ ಬಂದಿನಿ. ಬಹಳ ಒಳ್ಳೆ ಮನುಷ್ಯಳು, ಸಾಕಷ್ಟು ಶ್ರಮಜೀವಿ. ಇಷ್ಟು ಮಕ್ಕಳನ್ನ ಹಿಡ್ಕೊಂಡು ಇವತ್ತಿಗೆ ಎಲ್ಲರ ಜೋಡಿನು ಎಲ್ಲಾ ಕಡೆನೂ ಅಡ್ಡಾಡ್ತಾಳ. ಕಾರಣ ಕಟ್ಟು ಅಡ್ಡಾಡ್ತಾಳ, ಪ್ರತಿಯೊಂದಕ್ಕೂ ಹೆಲ್ದಿಯಾಗಿ ಅಡ್ಡಾಡ್ತಾಳ. ಅಷ್ಟು ಏಜ್ ಆಗಿ ಹಂಗೈತಂದ್ರೂ ಅಷ್ಟು ಒಳ್ಳೆ ಇದರಿಂದ ಅಡ್ಡಾಡ್ತಾಳ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ನಮಸ್ಕಾರ ರೀ. ಮತ್ತೆ ನಮ್ಮ ಅಜ್ಜಿ ಅಂದ್ರೆ ನಮಗ್ ಬಾಳ ಇಷ್ಟ ರೀ, ಗೊತ್ತಾ ರೀ. ಮತ್ತೆ ಅವ್ರಿಗೆ ಯಾಕೆ ಕಾಯಿಲೆನೂ ಇಲ್ಲ, ಶುಗರ್ ಇಲ್ಲ, BP ಇಲ್ಲ. ಮತ್ತೆ ನಮ್ಗೆ ಈ ತರ ಮಾಡ್ರಿವ, ನಾವೆಲ್ಲ ಹೀಗೆಲ್ಲ ಅದೀವಿ ಅಂತ ನಮ್ಗೆಲ್ಲ ಹೇಳ್ಕೊಡ್ತಾರ. ಮತ್ತೆ ನಮ್ಮ ಮಕ್ಳಿಗೆ ಬರ್ಲಿ ಏನೋ ಬರ್ಲಿ ಒಟ್ ಕಾಡ್ ಔಷಧ ಹೇಳ್ತಾರ, ದವಾಖಾನಿಗ್ ಹೋಗ್ಬೇಡ್ರಿ ಅಂತ ಹೇಳ್ತಾರ. ಹೇಳ್ತಾರ. ಮತ್ತೆ ಕೆಮ್ಮು ನೆಗಡಿ ಬಂತಂದ್ರ ಏನಂದ್ರ ಬೆಳ್ಳುಳ್ಳಿ ಅರ್ಶಿನ ಕುಟ್ಟಿ ನೆತ್ತಿಗೆ ಹಾಕು ಅಂತ ಹೇಳ್ತಾಳ. ಮತ್ತೆ ಏನ್ ಗೊತ್ತಾರಿ, ಆಕಿಗೆ ಒಟ್ಟು ನಮ್ಗ ಏನಂದ್ರ ನೀವು ನೋಡವ ಇಂತ ತಿನ್ಬೇಕು ಇಂತದ್ ಬಿಡ್ಬೇಕು ಅಂತೆಲ್ಲ ನಮ್ಗ ಹೇಳ್ಕೊಡ್ತಾರ. ಮತ್ತೆ ನಮ್ಮ ಅಜ್ಜಿ ಅಂದ್ರ ಬಾಳ ಇಷ್ಟ ರೀ ನಮ್ಗ. ಏನಂದ್ರೆ ಬಾಳ ವ್ಯಕ್ತಿ ರೀ, ಅವ್ರಿಗೆ ಏನ್ ಯಾವ್ದು ಕಾಯಿಲೆ ಇಲ್ಲ, ಏನಿಲ್ಲ. ಊರಲ್ಲಿ ಏನಾರ ಇಂತ ದೇವ್ರ ಕಾರಣ ಇದ್ರ, ಮತ್ತೆ ಇಂತದ್ ಎಬ್ಸೋದು ಇರೋದು ಸಿರಿ ಕಾರಣ ಇದ್ರ ಕರಿತಾರ್ರಿ ನಮ್ಮ ಅಜ್ಜಿನ. ಹಿಂಗ ಪದ ಹಾಡ್ತಾರ, ಕರೀರಿ. ಹಾಡ್ತಾರ್ರಿ ಅವ್ರು. ಮುಗಿನ ತಗೋ ಮಗನ ಮುಂಜಿ ಮಾಡೋಗ್ರಿ ಸಾಧುರೇನವ್ವ ಇವ್ರು ಸಾಧುರವ್ರ ಹಾಡ್ತಾರ, ಕರೀರಮ್ಮ ಅವ್ರನ್ನ ಅಂತಾರ. ಮತ್ತೆ ಹೋಗ್ತಾರಿ, ಹಾಡ್ತಾರ. ಮತ್ತೆ ಯಾವಾಗ ಅಲ್ಲಿರಿ ಎಲ್ಲಾರ್ಗೂ ಒಳ್ಳೆ ತೊಡ್ಕೋತಾರಿ. ಕಣ್ ಕಾಣ್ತಾವ್ರಿ. ಅದಾರಿ ಹಾಡ್ತಾರಿ. ಅಜ್ಜಿ ಬಗ್ಗೆ ಅನಿಸಿಕೆಗಳನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ಹ್ಞೂನ್ರಿ. ನಮಸ್ಕಾರ. ನಮಸ್ಕಾರ.